ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ, ಫಂಡಮೆಂಟಲ್ ಕಟ್ ಸೆಟ್ ಮತ್ತೆ ಸರ್ಕ್ಯೂಟ್ಸ್ ಅಂಡರ್. ಸೊ ಪ್ರೀವಿಯಸ್ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರಲ್ಲೂ ಕೂಡ ನಾವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ. ಇದರಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಯಾವ ರೀತಿ ಫಂಡಮೆಂಟಲ್ ಕಟ್ ಸೆಟ್ ಮತ್ತೆ ಸರ್ಕ್ಯೂಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅಂತ. ನೋಡಿ, ಫಂಡಮೆಂಟಲ್ ಕಟ್ ಸೆಟ್ ಅಂತ ಬಂದಾಗ ನಿಮಗೆ ಬ್ರಾಂಚಸ್ ನೆನಪಾಗಬೇಕು, ಬ್ರಾಂಚಸ್. ನೆಕ್ಸ್ಟ್ ಸರ್ಕ್ಯೂಟ್ಸ್ ಅಂತ ಬಂದಾಗ ನಿಮಗೆ ಕಾರ್ಡ್ಗಳು ನೆನಪಾಗಬೇಕು, ಸರಿನಾ? ಏನು ಕಟ್ ಸೆಟ್ ಅಂತ ಅಂದ್ರೆ ಬ್ರಾಂಚಸ್, ಸರ್ಕ್ಯೂಟ್ಸ್ ಅಂತಂದ್ರೆ ಕಾರ್ಡ್ಸ್. ಸೊ ಹಂಗಂದ್ರೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇವಾಗ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಒಂದು ಗ್ರಾಫ್ ಜಿ. ಸೊ ಇದನ್ನ ನಾನು ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಬೇಕು. ಅವರೇ ಕೊಟ್ಟಿರ್ತಾರೆ, ಏನ್ ಚಿಂತೆ ಇಲ್ಲ, ಇದೆರಡನ್ನು ಕೂಡ ಅವರೇ ಕೊಟ್ಟಿರ್ತಾರೆ. ಸ್ಪ್ಯಾನಿಂಗ್ ಟ್ರೀ ಅನ್ನು ಕೂಡ. ಸ್ಪ್ಯಾನಿಂಗ್ ಟ್ರೀ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಲ್ವಾ ನಿಮ್ಗೆ, ಅದಕ್ಕೋಸ್ಕರ ಒಂದು ಗ್ರಾಫ್ ಅನ್ನ ನಾನು ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಎರಡು ಕಂಡೀಷನ್ ಬರುತ್ತೆ. ಒಂದು, ಕಂಪ್ಲೀಟ್ ಆಗಬೇಕು ಆ ಒಂದು ಸ್ಪ್ಯಾನಿಂಗ್ ಟ್ರೀ. ಎರಡನೇದೇನು ಅಂತಂದ್ರೆ ಎಲ್ಲ ವರ್ಟೆಕ್ಸ್ ಗಳು ಯೂಸ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಎ ಬಿ ಸಿ ಡಿ. ಸೊ ಇವಾಗ ನೋಡಿ, ಇದು ಒಂದು ಗ್ರಾಫ್ ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ಸ್ಪ್ಯಾನಿಂಗ್ ಟ್ರೀ ಒಂದೇ ಬರಬೇಕು ಅಂತ ಏನಿಲ್ಲ, ಸಖತ್ ಬರ್ತವೆ. ಈಗ ಈ ಒಂದು ಗ್ರಾಫ್ದು ಇದೇ ಸ್ಪ್ಯಾನಿಂಗ್ ಟ್ರೀ ಅಂತ ಹೇಳಕ್ಕಲ್ಲ, ಡಿಫ್ರೆಂಟ್ ಸ್ಪ್ಯಾನಿಂಗ್ ಟ್ರೀ ಬರ್ತವೆ. ನೋಡಿ, ಇಲ್ಲಿ ಏನ್ ಕಂಡೀಷನ್ ಹೇಳಿದ್ದು, 4 ವರ್ಟೆಕ್ಸ್ ಗಳು ಕೂಡ ಯೂಸ್ ಆಗಿರ್ಬೇಕು. ಯಾವ್ಯಾವು? ಎ ಬಿ ಸಿ ಡಿ. ನೆಕ್ಸ್ಟ್ ಏನಾಗಿರ್ಬೇಕು? ಕನೆಕ್ಟೆಡ್ ಗ್ರಾಫ್ ಆಗಿರ್ಬೇಕು. ಕನೆಕ್ಟೆಡ್ ಗ್ರಾಫ್ ಅಂದ್ರೇನು? ಒಂದಾದ್ರೂ ಎಡ್ಜು ಕನೆಕ್ಟ್ ಆಗಿರ್ಬೇಕು ಆ ವರ್ಟೆಕ್ಸ್ಗೆ. ಏನು? ಒಂದಾದ್ರೂ ಎಡ್ಜು ಕನೆಕ್ಟ್ ಆಗಿರ್ಬೇಕು. ನೋಡಿ, ಇವಾಗ ಇದು ಕನೆಕ್ಟೆಡ್ ಗ್ರಾಫ್. ಎಸ್, ಯಾಕೆ? ಒಂದಾದ್ರೂ ಎಡ್ಜು ಒಂದು ವರ್ಟೆಕ್ಸ್ಗೆ ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಇದನ್ನೇ ನಾವು ಇನ್ನೊಂದ್ ತರ ಬರಿಬಹುದು, ಈ ತರ ಬರಿಬೋದಾ? ನೆಕ್ಸ್ಟ್ ಇನ್ನೂ ಒಂಥರ ಬರಿಬಹುದು, ಈ ತರ ಬರಿಬೋದಾ? ನೆಕ್ಸ್ಟ್ ಈ ತರ ಬರಿಬೋದಾ? ನೋಡಿ, ಎಲ್ಲ 4 ವರ್ಟೆಕ್ಸ್ ಗಳು ಕೂಡ ಕವರ್ ಆಗ್ತಿದಾವೆ. ಅಟ್ಲೀಸ್ಟ್ ಒಂದಾದ್ರೂ ಎಡ್ಜು ಅದಕ್ಕೆ ಟಚ್ ಆಗ್ತಾ ಇದೆ. ಸೊ ಇದನ್ನ ಏನಂತ ಕರಿತೀವಿ ನಾವು? ಸ್ಪ್ಯಾನಿಂಗ್ ಟ್ರೀಸ್ ಅಂತ ಕರಿತೀವಿ. ಡಿಫ್ರೆಂಟ್ ಬರ್ತವೆ. ಸೊ ಅದಕ್ಕೋಸ್ಕರ ಅವರೇ ಸ್ಪೆಸಿಫೈಡ್ ಆಗಿ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ನಿಮಗೆ ಕೊಡ್ತಾರೆ, ಸರಿನಾ? ಅವರೇ ಸ್ಪೆಸಿಫೈಡ್ ಆಗಿ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಡ್ತಾರೆ. ನೋಡಿ, ಇಲ್ಲಿ ಇವಾಗ ಎಲ್ಲ ವರ್ಟೆಕ್ಸ್ ಗಳು ಯೂಸ್ ಆಗಿದಾವ. V1, V2, V3, V4, V5, V6, V7, V8. ನೋಡಿ, V1, V2 ಇಲ್ಲಿ V3 ಬರಬೇಕು, ನೆಕ್ಸ್ಟ್ V4 ಇಲ್ಲಿ, ನೆಕ್ಸ್ಟ್ V5, V6, V7, V8 ಎಲ್ಲ ವರ್ಟೆಕ್ಸ್ ಗಳು ಯೂಸ್ ಆಗಿದಾವೆ. ಅಟ್ಲೀಸ್ಟ್ ಒಂದಾದ್ರೂ ಎಡ್ಜು ಆ ವರ್ಟೆಕ್ಸ್ ಗಳಿಗೆ ಟಚ್ ಆಗಿದೆ. ನೋಡಿ, ಇದನ್ನ ಸ್ಪ್ಯಾನಿಂಗ್ ಟ್ರೀ ಅಂತ ಕರಿಬಹುದು. ಅಂದ್ರೆ ಡಿಫ್ರೆಂಟ್ ಬರ್ತವೆ, ಅದರಲ್ಲಿ ಒಂದು ಇದು, ಸರಿನಾ? ಹಾಗಾದ್ರೆ ಬ್ರಾಂಚಸ್ ಅಂತ ಅಂದ್ರೇನು, ಕಾರ್ಡ್ಸ್ ಅಂತ ಅಂದ್ರೇನು? ವೆರಿ ಸಿಂಪಲ್. ನೋಡಿ, ಒಂದು ಗ್ರಾಫ್ ಇಂದ ನಾನು ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಿದಾಗ ಯಾವ ಎಡ್ಜ್ ಗಳನ್ನ ಯೂಸ್ ಮಾಡಿದೀನಿ, ಏನು ಬ್ರಾಂಚಸ್ ಅಂತ ಅಂದ್ರೇನು? ಯೂಸ್ಡ್ ಎಡ್ಜಸ್ ಇನ್ ಸ್ಪ್ಯಾನಿಂಗ್ ಟ್ರೀ, ಸರಿನಾ? ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತ ಎಡ್ಜ್ಗಳು. ನೋಡಿ, ಇಲ್ಲಿ ಇದು ಒಂದು ಗ್ರಾಫ್ ಅಂತ ಅಂದ್ರೆ ಇದು ಸ್ಪ್ಯಾನಿಂಗ್ ಟ್ರೀ ಅಲ್ವಾ? ಸೊ ಈ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯಾವ ಎಡ್ಜ್ ಯೂಸ್ ಮಾಡಿದೀವಿ? E2 ಯೂಸ್ ಮಾಡಿದೀವಿ, E4, E5, E7, E10, E12, E13 ಇವೆಲ್ಲವನ್ನು ಏನಂತ ಕರಿತೀವಿ ನಾವು? ಬ್ರಾಂಚಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾರ್ಡ್ಸ್ ಅಂತ ಅಂದ್ರೇನು? ಈ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯಾವ ಎಡ್ಜ್ ಗಳನ್ನ ನಾವು ಯೂಸ್ ಮಾಡಿಲ್ಲ ಅದನ್ನ ನಾವೇನಂತ ಕರಿತೀವಿ? ಕಾರ್ಡ್ಸ್. ನೋಡಿ, ಇಲ್ಲಿ E1 ಯೂಸ್ ಆಗಿಲ್ಲ ಈ ಒಂದು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ. E3 ಅನ್ನ ನಾವು ಯೂಸ್ ಮಾಡಿಲ್ಲ, E6 ಅನ್ನ ಯೂಸ್ ಮಾಡಿಲ್ಲ, E8 ಯೂಸ್ ಮಾಡಿಲ್ಲ, E11 ಯೂಸ್ ಮಾಡಿಲ್ಲ. ಸೊ ಇವುಗಳನ್ನ ನಾವೇನಂತ ಕರಿತೀವಿ? ಕಾರ್ಡ್ಸ್. ಯಾವ ಯೂಸ್ ಆಗಿರ್ತವೆ ಎಡ್ಜಸ್ ಅವುಗಳನ್ನ ಬ್ರಾಂಚಸ್, ಯಾವ ಯೂಸ್ ಆಗಿರಲ್ಲ ಅವುಗಳನ್ನ ಕಾರ್ಡ್ಸ್ ಅಂತ ಕರಿತೀವಿ. ಸೊ ಇವಾಗ ಫಸ್ಟ್ ಬ್ರಾಂಚಸ್ ಅನ್ನ ಯೂಸ್ ಮಾಡಿಕೊಂಡು ಫಂಡಮೆಂಟಲ್ ಕಟ್ ಸೆಟ್ ಅನ್ನ ಬರೆಯೋಣ. ನೋಡಿ, ಟೇಬಲ್ ತರ ಬರ್ಕೋಬೇಕು ನೀವು. ಫಸ್ಟ್ ಬ್ರಾಂಚಸ್, ನೆಕ್ಸ್ಟ್ ಫಂಡಮೆಂಟಲ್ ಕಟ್ ಸೆಟ್, ಸರಿನಾ? ಸೊ ಇವಾಗ ಕಟ್ ಅಂತ ಅಂದ್ರೇನು? ಎರಡು ಭಾಗಗಳಾಗಿ ಡಿವೈಡ್ ಮಾಡೋದು. ಏನು? ಎರಡು ಡಿಸ್ಕನೆಕ್ಟೆಡ್ ಅಥವಾ ಡಿಸ್ಜಾಯಿಂಟ್ ಭಾಗಗಳಾಗಿ ಮಾಡೋದು. ನೋಡಿ, ಇವಾಗ ಫಸ್ಟ್ ಬ್ರಾಂಚಸ್ ಗಳು ಯಾವ್ಯಾವ ಇದಾವೆ ಅಂತ ಬರ್ಕೊಳ್ಳಿ. ಬ್ರಾಂಚಸ್ ಅಂದ್ರೇನು? ಈ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತಹ ಎಡ್ಜ್ಗಳು. E2, E4, E5, E7, E10, E12, E13 ಅಷ್ಟನ್ನು ಬರೀರಿ. E2, E4, E5, E7, ನೆಕ್ಸ್ಟ್ E10, E12,
ನೆಕ್ಸ್ಟ್ E13 ಸರಿನಾ. ಎಲ್ಲ ಬ್ರಾಂಚಸ್ಗಳನ್ನು ಕೂಡ ಬರ್ದೀನಿ. ಸೊ ಕಟ್ ಸೆಟ್ ಅಂತ ಅಂದ್ರೆ ಸಿಂಪಲ್ ನೋಡಿ, ನಾನು ಇಲ್ಲಿ ತೋರಿಸ್ತೀನಿ, ಎರಡು ಭಾಗಗಳಾಗಿ ಡಿವೈಡ್ ಮಾಡೋದು ಅಂತ ಅರ್ಥ. ಸೊ ಎಡ್ಜ್ಗಳನ್ನ ಮಾತ್ರ ಬರ್ಕೊಂಡಿರ್ತೀನಿ ನೋಡಿ. ಇವಾಗ E2 E4 ನೆಕ್ಸ್ಟ್ ಇಲ್ಲಿ E7 ಬಂತು, E5 ಇಲ್ಲಿ, ನೆಕ್ಸ್ಟ್ E10 E12 E13. ಸೊ ಇವಾಗ ಮೊದಲನೇದು ಯಾವ್ದಿರೋದು E2. ಸೊ ಇವಾಗ ನಾನು E2 ಅನ್ನ ನಾನು ತೆಗೆದೆ ಅಂತ ಅನ್ಕೊಳ್ಳಿ, ಎಡ್ಜನ್ನ E2 ಎಡ್ಜನ್ನ ತೆಗೆದೆ ಅಂತಂದ್ರೆ ಇಲ್ಲಿ ನನಗೆ ಯಾವ ವರ್ಟೆಕ್ಸ್ ಇತ್ತು, V2 ವರ್ಟೆಕ್ಸ್ ಇದೆ. ಸೊ ಈ V2 ಮತ್ತೆ ಈ ಕಡೆ ಗ್ರಾಫ್ ಎರಡು ಕೂಡ ಸಪರೇಟ್ ಆದ್ವಾ ನೋಡಿ, ಕಟ್ ಆದು, ಸಪರೇಟ್ ಆದು, ಡಿಸ್ಕನೆಕ್ಟ್ ಆದು. ಸೊ ಈಗ ಡಿಸ್ಕನೆಕ್ಟ್ ಆಗಿದ್ದಾವೆ, ಅವುಗಳನ್ನ ಮತ್ತೆ ಕನೆಕ್ಟ್ ಮಾಡೋದಕ್ಕೆ ಯಾವ ಯಾವ ಎಡ್ಜ್ಗಳನ್ನ ಯೂಸ್ ಮಾಡ್ಬೋದು, ಅವುಗಳನ್ನ ನಾವೇನಂತ ಕರಿತೀವಿ, ಫಂಡಮೆಂಟಲ್ ಕಟ್ ಸೆಟ್. ಅಂದ್ರೆ ಕನೆಕ್ಟ್ ಆಗಕ್ ಬಿಡಬಾರ್ದು, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಆ ಎಡ್ಜ್ಗಳನ್ನ ತೆಗೆದಾಕ್ತೀನಿ. ನೋಡಿ ಇಲ್ಲಿ ಈ ಗ್ರಾಫ್ ಅನ್ನ ನೋಡಿ, V2 ಸಪರೇಟ್ ಆಗಿದೆ ಇಷ್ಟರಿಂದ. ಸೊ ಏನ್ ಮಾಡ್ಬೋದು, E1 ಏನಾದ್ರೂ ನಾನು ಕನೆಕ್ಟ್ ಮಾಡಿದ್ರೆ ಈ ರೀತಿ ಹೋಗುತ್ತೆ V1ಗೆ, ಸರಿನಾ. E1 ಎಡ್ಜ್ ಅನ್ನ ಏನಾದ್ರೂ ಕನೆಕ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ, ಅವಾಗ ಇಲ್ಲಿಗೆ ಹೋಗುತ್ತೆ, V1ಗೆ ಹೋಗುತ್ತೆ. ಸೊ ನಾನು ನಾನು ಆ ರೀತಿ ಆಗಕ್ ಬಿಡಬಾರ್ದು. ಸೊ ಏನ್ ಮಾಡ್ತೀನಿ, E1 ಅನ್ನ ತೆಗೆದಾಕ್ತೀನಿ. ನೆಕ್ಸ್ಟ್ ನಾನು E2 ಎಡ್ಜ್ ಅನ್ನ ಯೂಸ್ ಮಾಡಿದ್ರು ಕೂಡ ಈ ಎರಡು ಸಪರೇಟ್ ಆಗಿರುವಂತದ್ದನ್ನ ನಾನು ಮತ್ತೆ ಜಾಯಿನ್ ಮಾಡ್ಬೋದು, ಅಂದ್ರೆ ಕನೆಕ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ E2 ಎಡ್ಜ್ ಅನ್ನ ಕೂಡ ತೆಗೆದಾಕ್ತೀನಿ. ಪ್ರೊಸೀಡ್ ಆಗ್ತಾ ಆಗ್ತಾ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ E3 ಎಡ್ಜ್ ಇದೆ. ಸೊ E3 ಎಡ್ಜ್ ಅನ್ನು ಕೂಡ ನಾನು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದಷ್ಟು ಕೂಡ ಕನೆಕ್ಟ್ ಆಗುತ್ತೆ, ಗ್ರಾಫು ಡಿಸ್ಕನೆಕ್ಟ್ ಆಗಿರೋದು ಕನೆಕ್ಟ್ ಆಗುತ್ತೆ. ಸೊ ಏನ್ ಮಾಡ್ತೀನಿ, E3 ಅನ್ನು ಕೂಡ ನಾನು ಯೂಸ್ ಮಾಡಬಾರ್ದು, ಸರಿನಾ. ಇನ್ಯಾವುದಾದ್ರು ಇದಾವ V2 ಅನ್ನ ಈ ಕಡೆ ಗ್ರಾಫಿಕ್ ಕನೆಕ್ಟ್ ಮಾಡೋದಕ್ಕೆ? ಇಲ್ಲ, ಈ ಮೂರು ಮಾತ್ರ ಇದ್ದಿದ್ದು. ಸೊ ಮುಗೀತು. ನೆಕ್ಸ್ಟ್ E4ಗೆ ಹೋಗೋಣ. E2 ಎಡ್ಜ್ ಅನ್ನ ಯೂಸ್ ಮಾಡ್ತಾ ಇದೀನಿ, E4 ಎಡ್ಜ್ ಅನ್ನ ತೆಗೆದಾಕ್ತಾ ಇದೀನಿ ಇವಾಗ. ಸೊ ಇವಾಗ V1 ಏನಾಯ್ತು, ಇದು ಫುಲ್ ಸಪರೇಟ್ ಆಯ್ತು, ಇದು ಅಷ್ಟು ಕೂಡ ಸಪರೇಟ್ ಆಗಿದಾವೆ. ಇವ್ರಿಬ್ರು ಕೂಡ ಕನೆಕ್ಟ್ ಮಾಡೋದಕ್ಕೆ ಯಾವ ಯಾವ ಎಡ್ಜ್ಗಳು ಯೂಸ್ ಆಗ್ತವೆ ಅವಷ್ಟನ್ನು ಕೂಡ ತೆಗೆದಾಕ್ಬೇಕು. ನೋಡಿ ಇಲ್ಲಿ V1 ಇಂದ ನಾನು E1 ಯೂಸ್ ಮಾಡ್ಕೊಂಡ್ರೆ ಇಲ್ಲಿಗೆ ಬಂದ್ಬಿಡುತ್ತೆ ಕನೆಕ್ಷನ್. ಸೊ ಕನೆಕ್ಟ್ ಆಗುತ್ತೆ, ಅದನ್ನ ತೆಗೆದಾಕ್ಬೇಕು. ಸೊ E1 ಎಡ್ಜ್ ಅನ್ನ ತೆಗೆದಾಕ್ತೀನಿ. ನೆಕ್ಸ್ಟ್ E4 ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ. ಸೊ E4 ಅನ್ನು ಕೂಡ ತೆಗೆದಾಕ್ಬೇಕು. ನೆಕ್ಸ್ಟ್ E6 ಅನ್ನ ಯೂಸ್ ಮಾಡಿದ್ರೆ E6 ಇಂದನೂ ಕೂಡ ಕನೆಕ್ಟ್ ಆಗುತ್ತೆ. ಸೊ E6 ಅನ್ನು ಕೂಡ ತೆಗೆದಾಕ್ಬೇಕು. ನೋಡಿ E1 E4 E6. ಸೊ ಆ ಮೂರನ್ನ ತೆಗೆದಾಕಿದ್ರೆ ನನಗೆ ಕನೆಕ್ಟ್ ಆಗಲ್ಲ. ನೆಕ್ಸ್ಟ್ ಯಾವ್ದಿರೋದು E5. ಸೊ E4 ಅನ್ನ ಯೂಸ್ ಮಾಡ್ಕೊಂತ ಇದೀನಿ, E5 ಅನ್ನ ತೆಗೆದಾಕ್ತಾ ಇದೀನಿ. ಯಾವ್ದಿದ್ ವರ್ಟೆಕ್ಸು, V4, ಸರಿನಾ. ಇವಾಗ ಏನಾಯ್ತು, ಇದು ಸಪರೇಟ್ ಆಯ್ತು, ಇದು ಫುಲ್ ಸಪರೇಟ್ ಆಗಿದೆ. ಸೊ V4 ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಎಡ್ಜ್ ಅನ್ನ ಯೂಸ್ ಮಾಡ್ತಾ ಇದೆ, E3 ಯೂಸ್ ಮಾಡ್ತಾ ಇದೆ. ನೋಡಿ ಈ ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಅದನ್ನ ತೆಗೆದಾಕ್ಬೇಕು, E3 ಎಡ್ಜ್. ನೆಕ್ಸ್ಟ್ ಈ ಎಡ್ಜ್ ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ, ಯಾವ್ದದು, E5. ನೆಕ್ಸ್ಟ್ ಇಲ್ಲೊಂದು ಎಡ್ಜ್ ಇದೆ, ಈ ತರ ಯೂಸ್ ಮಾಡಿದ್ರು ಕೂಡ ಅದೇನಾಗುತ್ತೆ, ಕನೆಕ್ಟ್ ಆಗುತ್ತೆ. ಸೊ E8 ಎಡ್ಜ್ ಅನ್ನ ತೆಗೆದಾಕ್ಬೇಕು. ನೋಡಿ ಮೂರೇ ಇರೋದು, V4 ಕನೆಕ್ಟ್ ಆಗೋದಕ್ಕೆ E3 E5 E8 ಮಾತ್ರ ಇರೋದು, ಅದನ್ನ ತೆಗೆದಾಕಿದ್ದೀನಿ. ನೆಕ್ಸ್ಟ್ ಯಾವುದು, E7 ಎಡ್ಜ್. ಯಾವ್ದಿದು ವರ್ಟೆಕ್ಸು, V5. ನೋಡಿ ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ್ದನ್ನ ಯೂಸ್ ಮಾಡ್ಬೋದು, ಇದು ಸಪರೇಟ್ ಆಗಿದೆ, ಇದು ಸಪರೇಟ್ ಆಗಿದೆ. ಒಂದು E6 ಅನ್ನ ಯೂಸ್ ಮಾಡ್ಬೋದಾ, ನೋಡಿ ಈ ತರ ಆದ್ರೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಏನ್ ಮಾಡ್ತೀನಿ, E6 ಅನ್ನ ತೆಗೆದಾಕ್ತೀನಿ. ನೆಕ್ಸ್ಟ್ ಏನ್ ಯೂಸ್ ಮಾಡ್ಬೋದು, E7 ಅನ್ನ ಯೂಸ್ ಮಾಡ್ಬೋದು, ಈ ರೀತಿ ಹೋದ್ರೂ ಕೂಡ ಕನೆಕ್ಟ್ ಆಗುತ್ತೆ. ಸೊ E7 ಅನ್ನು ಕೂಡ ತೆಗೆದಾಕ್ತೀನಿ. ನೆಕ್ಸ್ಟ್ E8. ಸೊ ಇಲ್ಲಿಂದ ಈ ತರ ಹೋದ್ರೂ ಕೂಡ ಕನೆಕ್ಷನ್ ಆಗುತ್ತೆ. ಸೊ E8 ಅನ್ನು ಕೂಡ ನಾನು ತೆಗೆದಾಕ್ಬೇಕಾಗತ್ತೆ, ಸರಿನಾ. ಮತ್ತಿನ್ನೇನಾದ್ರೂ ಇದೆಯಾ ಕನೆಕ್ಟ್ ಆಗೋದಕ್ಕೆ, 1 2 3 ಮಾತ್ರ. ನೆಕ್ಸ್ಟ್ E10. ಸೊ E10 ಎಡ್ಜ್ ಅನ್ನ ನಾನು ತೆಗೆದಾಕ್ದೆ ಅಂತ ಅನ್ಕೊಳ್ಳಿ. ಸೊ ಈಗ ಇದು ಫುಲ್ ಸಪರೇಟ್ ಆಗಿದೆ, ಇದು ಫುಲ್ ಸಪರೇಟ್ ಆಗಿದೆ. ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಎಡ್ಜಸ್ ಅನ್ನ ಯೂಸ್ ಮಾಡ್ಬೋದು, E9 ಅನ್ನ ಯೂಸ್ ಮಾಡ್ಬೋದು. ಸೊ ಈ ತರ ಯೂಸ್ ಮಾಡಿದ್ರೆ E9 ಅದು ಕೂಡ ಕನೆಕ್ಟ್ ಆಗುತ್ತೆ. ಸೊ ಅದನ್ನ ತೆಗೆದಾಕ್ತೀನಿ, E9 ತೆಗೆದಾಕ್ದೆ. ನೆಕ್ಸ್ಟ್ E10 ಇಂದ ಕೂಡ ಕನೆಕ್ಟ್ ಆಗ್ಬೋದು. ಸೊ E10 ತೆಗೆದಾಕ್ತೀನಿ. ನೆಕ್ಸ್ಟ್ ನೋಡಿ E11 ಅನ್ನ ಯೂಸ್ ಮಾಡಿದ್ರೆ ಅದರಿಂದನೂ ಕೂಡ ಕನೆಕ್ಟ್ ಆಗ್ಬೋದು. ಸೊ E11 ಅನ್ನು ಕೂಡ ತೆಗೆದಾಕ್ತೀನಿ. ನೆಕ್ಸ್ಟ್ ಟೈಮ್ ಪಾಸಿಬಿಲಿಟಿ ಇದೆ E6. ನೋಡಿ
ಇಲ್ಲಿಂದನೇ ಕನೆಕ್ಷನ್ ಬಂತು, ಇದು ಸಪರೇಟ್ ಆಗಿರೋದಲ್ವಾ, ಇಲ್ಲಿಂದನೇ ಕನೆಕ್ಷನ್ ಬಂತು ಅಂತ ಅನ್ಕೊಳ್ಳಿ. ಸೊ ಅವಾಗಲೂ ಕೂಡ ಏನಾಗ್ತವೆ, ಕನೆಕ್ಟ್ ಆಗ್ತವೆ. ಸೊ ಈ 6 ಅನ್ನು ಕೂಡ ನಾನು ತೆಗ್ದಾಕ್ಬೇಕು. ಮತ್ತಿನ್ನೇನಾದ್ರೂ ಕೂಡ ಪಾಸಿಬಿಲಿಟಿ ಇದೆಯಾ? 1 2 3 4. ಸೊ 4 ಮಾತ್ರ ಪಾಸಿಬಿಲಿಟೀಸ್. ನೆಕ್ಸ್ಟ್ ಈ 12ಗೆ ಬರೆಯೋಣ. ಇದು E10, E12 ಅನ್ನ ತೆಗ್ದಾಕ್ದೆ ಅಂತ ಅನ್ಕೊಳ್ಳಿ. ಸೊ V8 ವರ್ಟೆಕ್ಸ್ ಸಪರೇಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಸಪರೇಟ್ ಆಗುತ್ತೆ. ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ್ದು ಯೂಸ್ ಮಾಡ್ಬೋದು? V8, E9 ಅನ್ನ ಯೂಸ್ ಮಾಡ್ಬೋದು, E12 ಅನ್ನ ಯೂಸ್ ಮಾಡ್ಬೋದು. ಸರಿನಾ? E9 ಅನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಕನೆಕ್ಟ್ ಆಗ್ಬೋದು, ಅಥವಾ E12 ಅನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಕನೆಕ್ಟ್ ಆಗ್ಬೋದು. ಸೊ ಅದಷ್ಟು ಕೂಡ ತೆಗೀರಿ, E9 ಮತ್ತೆ E12. ನೆಕ್ಸ್ಟ್ ಲಾಸ್ಟ್ ಒನ್ E13 ಅನ್ನ ತೆಗೆದ್ರಿ, ಎಡ್ಜ್ ನಂಬರ್ 13 ಅನ್ನ ತೆಗೆದ್ರಿ. ಸೊ ಇದ್ಯಾವ್ದು? ಇದು ವರ್ಟೆಕ್ಸ್ V6. ಸೊ ನೋಡಿ V6 ಸಪರೇಟ್ ಆಗಿದೆ, ಇನ್ನು ಉಳಿದಿರೋದೆಲ್ಲ ಸಪರೇಟ್ ಆಗಿದೆ. ಅದು ಕನೆಕ್ಟ್ ಆಗಬೇಕು ಅಂತಂದ್ರೆ ಒಂದು E13 ಅನ್ನ ಯೂಸ್ ಮಾಡಬೇಕು, E11 ಅನ್ನ ಯೂಸ್ ಮಾಡಬೇಕು. ಸೊ E13 ಅನ್ನ ತೆಗಿರಿ, E11 ಅನ್ನು ಕೂಡ ತೆಗಿರಿ, ಅಷ್ಟೇ ಸಿಂಪಲ್. ಏನಾದ್ರೂ ಕೂಡ E13 ಅನ್ನ ಯೂಸ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. E11 ಅನ್ನ ಯೂಸ್ ಮಾಡಿದ್ರು ಅಷ್ಟೇ, E11 ಅನ್ನ ಯೂಸ್ ಮಾಡಿದ್ರು ಕೂಡ ಈ ರೀತಿ ಕನೆಕ್ಟ್ ಆಗ್ಬಿಡುತ್ತೆ. ಕನೆಕ್ಟ್ ಆಗಕ್ಕೆ ನಾನು ಬಿಡಬಾರ್ದು. ಸೊ ಇವಾಗ ಬ್ರಾಂಚಸ್ ಅನ್ನ ಯೂಸ್ ಮಾಡಿಕೊಂಡು ಫಂಡಮೆಂಟಲ್ ಕಟ್ ಸೆಟ್ ಅನ್ನ ಬರ್ದಿದ್ವಿ. ಅದೇ ರೀತಿ ನಾವು ಸರ್ಕ್ಯೂಟ್ಸ್ ಅನ್ನ ಬರಬೇಕು. ಸರ್ಕ್ಯೂಟ್ಸ್ ಬರೆಯೋದು ವೆರಿ ಈಸಿ. ಸೊ ಇಲ್ಲೇ ಬರಿತೀನಿ ನೋಡಿ, ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಇರೋದು ನಾವು. ಫಂಡಮೆಂಟಲ್ ಸರ್ಕ್ಯೂಟ್ಸ್ ಯಾವ ರೀತಿ ಬರೆಯೋದು ನೋಡಿ. ಕಾರ್ಡ್ಸ್ ಅಂತ ಅಂದ್ರೇನು? ಯಾವ ಎಡ್ಜಸ್ ಗಳು ಈ ಒಂದು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿಲ್ಲ ಅವುಗಳನ್ನ ನಾವಿಲ್ಲಿ ಬರ್ಕೋಬೇಕು. ಇಲ್ಲ ಅಂತಂದ್ರೆ ಸಿಂಪಲ್ ಬ್ರಾಂಚಸ್ ಬರ್ದಿರ್ತೀರಲ್ಲ, ಅದನ್ನ ಬಿಟ್ಟು ಇನ್ನೇನೇನು ಉಳ್ಕೊಂಡವೆ ಅಷ್ಟನ್ನು ಕೂಡ ಕಾರ್ಡ್ಗೆ ಬರೀರಿ. ಸೊ E1 ಯೂಸ್ ಆಗಿಲ್ಲ, E3 ಯೂಸ್ ಆಗಿಲ್ಲ, E6 ಯೂಸ್ ಆಗಿಲ್ಲ, E9 ಯೂಸ್ ಆಗಿಲ್ಲ, E8 ಯೂಸ್ ಆಗಿಲ್ಲ, E11 ಯೂಸ್ ಆಗಿಲ್ಲ. ಸೊ ಅಷ್ಟನ್ನು ಕೂಡ ಬರೀರಿ. E1, E3, ನೆಕ್ಸ್ಟ್ E6, E9, E8, E11. ಸರಿನಾ? ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. E1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇಲ್ಲೇ ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಇದೆ, 11, 12, 13. ಸೊ ಟೋಟಲ್ 13 ಎಡ್ಜಸ್ ಇದ್ದಿದ್ದು ಅಷ್ಟು ಕೂಡ ಕಂಪ್ಲೀಟ್ ಅದು ಅಲ್ವಾ. ಬ್ರಾಂಚಸ್ ಅನ್ನ ಬರೆದ್ಬಿಟ್ಟು ಏನು ಉಳ್ಕಂತ ಅಷ್ಟು ಕೂಡ ಕಾರ್ಡ್ಸ್ ಬರಬೇಡಿ ಅಷ್ಟೇ. ಸರಿ, ಈಗ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅನ್ನ ಯಾವ ರೀತಿ ಬರೆಯೋದು? ಸೊ ಇದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂತೀನಿ ಫಸ್ಟು. ಸೊ ನೋಡಿ, ಇವಾಗ ಇದು ಎಡ್ಜ್ E2, ಇದು ಎಡ್ಜ್ E4, ಇದು ಎಡ್ಜ್ 12, ಎಡ್ಜ್ 13, ನೆಕ್ಸ್ಟ್ ಇದು ಎಡ್ಜ್ 7, ಎಡ್ಜ್ 10, ಎಡ್ಜ್ 5. ಸರಿನಾ? ಸೊ ಇವಾಗ ನೋಡಿ, ಫಸ್ಟ್ನೇದು ಯಾವುದು ಕಾರ್ಡ್ ಇರೋದು E1. ಸೊ E1 ಎಡ್ಜ್ ಎಲ್ಲಿದೆ ನೋಡಿ, V2 ಮತ್ತೆ V1 ಮಧ್ಯ. ಸೊ ಇಲ್ಲಿ ಸೇರಿಸಿದೆ ಅಂತ ಅನ್ಕೊಳ್ಳಿ. ಯಾವ್ದಿದು? ಎಡ್ಜ್ E1. ಸೊ ಈಗ ಏನಾಯ್ತು? ಸೈಕಲ್ ಫಾರ್ಮೇಶನ್ ಆದಂಗಾಯ್ತು, ಅಂದ್ರೆ ಸರ್ಕ್ಯೂಟ್ ಫುಲ್ ಕ್ಲೋಸ್ಡ್ ಲೂಪ್ ಆದಂಗಾಯ್ತಲ್ವಾ. ಸೊ ಅದು ಕ್ಲೋಸ್ಡ್ ಲೂಪ್ ಸರ್ಕ್ಯೂಟ್ ಫಾರ್ಮೇಶನ್ ಆಗೋದಕ್ಕೆ ಯಾವ ಎಡ್ಜ್ ಯೂಸ್ ಆದಂಗಾಯ್ತು? E1 ಯೂಸ್ ಆಗಿದೆ, E2 ಯೂಸ್ ಆಗಿದೆ, E4 ಯೂಸ್ ಆಗಿದೆ. ಸೊ E1, E2, E4 ಅಂದ್ರೆ ಸರ್ಕ್ಯೂಟ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೋಸ್ಕರ ಯಾವ ಯೂಸ್ ಆದ್ವು ಅಂತ ಅರ್ಥ ಅಷ್ಟೇ. ನೆಕ್ಸ್ಟ್ E3. ಸೊ E3 ಎಡ್ಜ್ ಎಲ್ಲಿರೋದು? V2 ಮತ್ತೆ V4 ಮಧ್ಯ. ಸೊ E3 ಅನ್ನ ನಾನು ಇಲ್ಲಿ ಜಾಯಿನ್ ಮಾಡಿದೆ ಅಂತಂದ್ರೆ ಇಲ್ಲಿ ಒಂದು ಸರ್ಕ್ಯೂಟ್ ಫಾರ್ಮೇಶನ್ ಆದಂಗ ಆಯ್ತಾ ನೋಡಿ, ಇಲ್ಲಿ ಕ್ಲೋಸ್ಡ್ ಲೂಪ್. ಸೊ ಯಾವ್ಯಾವ ಎಡ್ಜ್ ಇರೋದು? E3, E5 ಮತ್ತೆ E2. E3, E5 ಮತ್ತೆ E2. ನೆಕ್ಸ್ಟ್ E6 ಎಡ್ಜ್. E6 ಎಡ್ಜ್ ಎಲ್ಲಿದೆ? ಇಲ್ಲಿ V1 ಮತ್ತೆ V7 ಮಧ್ಯ. ಸೊ ಈ ಒಂದು ಎಡ್ಜ್ ಅನ್ನ ನಾನು ಯೂಸ್ ಮಾಡಿದ್ರೆ ಯಾವ್ದದು? E6 ಎಡ್ಜು ನೋಡಿ ಏನಾಗಿದೆ, ಇಲ್ಲೊಂದು ಸರ್ಕ್ಯೂಟ್ ಫಾರ್ಮೇಶನ್ ಆದಂಗ ಆಯ್ತಾ, ಅಂದ್ರೆ ಕ್ಲೋಸ್ಡ್ ಸರ್ಫೇಸ್. ಸೊ ಯಾವ್ಯಾವ ಎಡ್ಜ್ ಯೂಸ್ ಆಗಿರೋದು? E6, E4, E7, E10. ಸರಿನಾ? E12 ಅನ್ನ ತಗೋಬಾರ್ದು, ಯಾಕೆ ಅದು ಸಪರೇಟ್ ಇದೆ ನೋಡಿ, ಇಷ್ಟು ಮಾತ್ರ. E6, E4, E7, E10. E6, E4, E7, E10. ನೆಕ್ಸ್ಟ್ E9 ಅನ್ನ ಯೂಸ್ ಮಾಡಿದ್ರೆ E9 ಎಲ್ಲಿದೆ? ಇಲ್ಲಿ ಬರುತ್ತೆ E9. ಸೊ E9 ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಇಲ್ಲಿ ಒಂದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತು. E9, E10, E12. E9, E10, E12. ನೆಕ್ಸ್ಟ್ E8 ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ E8 ಎಡ್ಜ್ ಅಲ್ಲಿ ಇಲ್ಲಿರೋದು E8. ಸೊ ಇಲ್ಲೇನಾಯ್ತು? ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತು. E5, E8 ಮತ್ತೆ E7. ಸರಿನಾ? ನೋಡಿ E5, E7, E8 ಯೂಸ್ ಆಗಿರೋದು. E5, E7, E8. ನೆಕ್ಸ್ಟ್ E11 ಎಡ್ಜ್ ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಬರುತ್ತೆ E11 ಎಡ್ಜ್ ನೋಡಿ, ಇಲ್ಲಿ ಒಂದು ಸರ್ಕಲ್ ಫಾರ್ಮೇಶನ್ ಆದಂಗ ಆಯ್ತು, ಸರ್ಕ್ಯೂಟ್ ಕ್ಲೋಸ್ಡ್. E10, E11, E13 ಯೂಸ್ ಆಗಿದೆ. E10,
E11 E13 ಸರಿನಾ. ಸೊ ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ರೆಫರೆನ್ಸ್ ಆಗಿ ತಗೊಂಡು ಬರೆಯೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ದೀಸ್ ಆರ್ ದ ಕಟ್ ಸೆಟ್ಸ್, ದೀಸ್ ಆರ್ ದ ಫಂಡಮೆಂಟಲ್ ಸರ್ಕ್ಯೂಟ್ಸ್. ಒಂದೆರಡು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರೆ ವೆರಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಕೇಳ್ತಾರೆ, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.